ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ರಮ್ಯ ನವೀನ್ ನೋಡ್ತಾ ಇದ್ದೀರಾ. ನಮ್ಮ ಮನೆಯವರು ಪಾತ್ರೆ ತೊಳ್ಕೊಡ್ತವ್ರೆ. ನಾವು ಫಂಕ್ಷನ್ ಮುಗಿಸಿ ಬಂದಿದ್ದು ಎಷ್ಟು ಕೆಲಸ ಅಂತ ಅಂದ್ರೆ ನಮ್ಗೆ ನೆನ್ನೆ ಎಲ್ಲ ವ್ಲಾಗೇ ಮಾಡಕ್ ಆಗಿಲ್ಲ. ಆಕ್ಚುಲಿ ನೆನ್ನೆ ಸ್ವಲ್ಪ ನಾವು ಪರ್ಸನಲ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಳ್ಳೋದಿತ್ತು. ಇನ್ನು ಈಗ ತಿಂಡಿ ಚಿತ್ರಾನ್ನ ಮಾಡಿದೆ. ಅಥರ್ವ ಕೂಡ ಸ್ಕೂಲಿಗೆ ಹೋದ. ಚಿಂಟು ಒಳಗೆ ಇವತ್ತೇನೋ ಕಾಲೇಜ್ ಇದೆ ಅಂತ ಅಂದ್ಬಿಟ್ಟು ಹೋದ್ಲು. ಜೀವಿತ ಆರ್ಯನ್ ಕರ್ಕೊಂಡು ಹೋದ. ನಾನ್ ಸ್ವಲ್ಪ ಎಣ್ಣೆ ಹಚ್ಚಿ ತಲೆಗೆ ಎಷ್ಟು ದಿನ ಆಗಿತ್ತು ಗೊತ್ತಾ ನವೀನ್, ದಿನಾ ತಲೆ ಸ್ನಾನ ಅನ್ಕೊಂಡು ಕಂಟಿನ್ಯೂಸ್ ಆಗಿ ಆಷಾಢದಲ್ಲಿ ಪೂಜೆ, ದೇವಸ್ಥಾನ, ತಲೆ ಸ್ನಾನ ಎವ್ರಿ ಡೇ. ತಲೆಗೆ ಸ್ನಾನ ಮಾಡಿ 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 ಫುಲ್ಲು ಕೂದಲೆಲ್ಲ ಒಂಥರ ಡ್ರೈ ಆಗೋಗಿತ್ತು, ಒಂಥರ ಕ್ರೀಸಿ ಆಗೋಗಿತ್ತು. ಗಾಳಿ ಗಾಳಿ ಅಂದ್ರೆ ಆಷಾಢ ಅಲ್ವಾ ಈಗ, ಗಾಳಿ. ಹಂಗಾಗಿ ನನ್ ಹೇರ್ಗೆ ಎಣ್ಣೆನೆ ಹಾಕಿರ್ಲಿಲ್ಲ. ನಾನು ಎಣ್ಣೆ ಅನ್ನೋದನ್ನ ಕಾಣಿಸೇ ಇರ್ಲಿಲ್ಲ. ಸೊ ಎಣ್ಣೆ ಹಾಕೊಂಡೆ. ಈಗ ಮನೇನು ನೀವ್ ನೋಡ್ತಾ ಇರ್ಬೋದು. ಅದು ಅಂದ್ರೆ ಸ್ವಲ್ಪ ಪ್ರಸಾದ್ ಎಲ್ಲ ತಗೊಂಡಿದ್ವಿ ಅಲ್ವಾ, ಜಿಡ್ಡು. ನೆನ್ನೆ ನಮ್ಗೆ ಹೇಳ್ಬೇಕಂದ್ರೆ ನೆನ್ನೆ ಏನು ಮಾಡ್ಕೊಳಕ್ಕೆ ಆಗಿಲ್ಲ, ಕ್ಲೀನಿಂಗ್ ಎಲ್ಲ ಮಾಡ್ಕೊಳಕ್ಕೆ ಆಗಿಲ್ಲ. ಅರ್ಜೆಂಟು ಬೇರೆ ಕಡೆ ಹೋಗ್ಬೇಕಿತ್ತು. ಹಂಗಾಗಿ ಏನು ಕ್ಲೀನಿಂಗ್ ಮಾಡೇ ಇರ್ಲಿಲ್ಲ. ಮೇಲ್ಮೇಲೆ ಹಂಗೆ ಕಸ ಗುಡ್ಸ್ಕೊಂಡಿದ್ವಿ. ಇನ್ನು ಈ ಸ್ಯಾರೀಸ್ ಬಂದಿದೆ. ಇದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಶ್ರೀಲಕ್ಷ್ಮಿ ಅಂತ ಅವ್ರು ಕಳ್ಸಿಕೊಟ್ಟಿದ್ದು. ನನ್ನ ಹತ್ರ ಇದೇ ತರದ್ರಲ್ಲಿ ಆರೆಂಜ್ ಅಂಡ್ ಒಂಥರ ಪಿಂಕ್ ಕಾಂಬಿನೇಷನ್ ಅಲ್ಲಿ ಇದೆ. ಈ ಕಲರ್ ಅವ್ರ ಹತ್ರ ಸ್ಟಾಕ್ ಇದ್ದಿತ್ತು, ಇದನ್ನ ಮಾಡ್ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಓಕೆ ಅಂತ. ಇದು ನೋಡಿ, ಇದು ಪರ್ಪಲ್ ಅಂಡ್ ಲ್ಯಾವೆಂಡರ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತಲ್ವಾ. ಇದನ್ನೆಲ್ಲ ಒಂದು ಸ್ಟಿಚಿಂಗ್ ಕೊಡಬೇಕು. ಆಮೇಲೆ ಇನ್ನೊಂದು, ಇದು ನಾನು ಫ್ಲಿಪ್ಕಾರ್ಟ್ ಇಂದ ತರಿಸಿದ್ದು. ಇದು ತೋರಿಸ್ತೀನಿ ಇದು ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಈ ಸ್ಯಾರಿ ನಾನು ಇದು ಕೊಲ್ಯಾಬ್ ಮಾಡಿದಾಗ ನೀವು ನೋಡ್ಬೋದು. ಇದು ನೋಡಿ, ಈ ತರ ಈ ಕಲರ್ ಎಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇದು ಡಿಸೈನರ್ ಫ್ಯಾನ್ಸಿ ಸ್ಯಾರಿ. ಇದೊಂದು ಸ್ವಲ್ಪ ದಿನ ಫುಲ್ ಟ್ರೆಂಡ್ ಆಗಿತ್ತು. ಇದು ಒಂಥರ ಕಲರ್ ಬರುತ್ತೆ. ನಾನು ಇದನ್ನು ಓಪನ್ ಮಾಡಿಲ್ಲ. ಇದನ್ನು ನಾನು ವಿಡಿಯೋ ಮಾಡಬೇಕು, ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಅಂತ ಓಪನ್ ಮಾಡಿಲ್ಲ. ಇದೊಂದು ತರಿಸಿದ್ದೀನಿ. ಸ್ಟಿಚಿಂಗಿಗೆ ಕೊಟ್ಬಿಡ್ಬೇಕು. ನಂಗೆ ಏನು ಗೊತ್ತಾ, ನಮ್ಮ ಮನೆ ಇರೋದು ಪೊಲೀಸ್ ಲೇಔಟು, ರಾಘವೇಂದ್ರ ನಗರಲ್ಲಿ ನಾನು ಕೊಡಬೇಕು. ಅಲ್ಲಿ ತನಕ ಹೋಗೋದೇ ನಂಗೆ ಸಮಸ್ಯೆ. ನಮ್ಮನೇಲಿ ರೆಗ್ಯುಲರ್ ಆಗಿ ಎಗ್ ಬಾಯ್ಲ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಾನು ಅಗಾರೋ ಅವರ ಈ ಒಂದು ಎಗ್ ಬಾಯ್ಲರ್ ಅಂಡ್ ಪೋಚರ್ ನ ತರಿಸಿದ್ದೀನಿ. ಯೂನಿಟ್ ಬರುತ್ತೆ ಇದರಲ್ಲಿ. ಜೊತೆಗೆ ಈ ಒಂದು ಎಗ್ ಬಾಯ್ಲಿಂಗ್ ಟ್ರೇ ಕೂಡ ಬರುತ್ತೆ, ಪೋಚಿಂಗ್ ಟ್ರೇ ಕೂಡ ಇರುವಂತದ್ದು. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು, ಇದು ಮೆಷರಿಂಗ್ ಕಪ್, ಇದರಲ್ಲಿ ಪರ್ಸಿಂಗ್ ಪಿನ್ ಕೂಡ ಇರುತ್ತೆ ಅಂಡ್ ಪಿನ್ ಸೇಫ್ಟಿ ಕ್ಯಾಪ್ ಕೂಡ ಇರುವಂತದ್ದು. ಸೊ ಪರ್ಸಿಂಗ್ ಪಿನ್ ನೀವು ನೋಡ್ತಾ ಇರ್ಬೋದು, ಅದು ಸೇಫ್ಟಿಗೋಸ್ಕರ ಒಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಹಾಗೇನೆ ಒಂದು ಟ್ರಾನ್ಸ್ಪರೆಂಟ್ ಲಿಡ್, ಸೊ ಅದರಲ್ಲಿ ಸ್ಟೀಮ್ ಹೋಲ್ ಇರುವಂತದ್ದು, ಜೊತೆಗೆ ಕವರ್ ಹ್ಯಾಂಡಲ್ ಕೂಡ ಇರುವಂಥದ್ದು. ಮೊದಲನೇದಾಗಿ ಎಗ್ ಬಾಯ್ಲ್ ಮಾಡ್ಬೇಕಂತ ಅಂದ್ರೆ ಈ ಒಂದು ಮೆಷರಿಂಗ್ ಕಪ್ಪಲ್ಲಿ ಸೊ ವಾಟರ್ನ ಆ್ಯಡ್ ಮಾಡಿಕೊಂಡು ಅದನ್ನ ಈ ಒಂದು ಮೇನ್ ಯೂನಿಟಿಗೆ ಹಾಕೋಬೇಕಾಗುತ್ತೆ. ಸೊ ಅದು ಹಾಕೊಂಡಾದ್ಮೇಲೆ ಈ ಒಂದು ಎಗ್ ಬಾಯ್ಲಿಂಗ್ ಟ್ರೇ ಏನಿರುತ್ತೆ ಅದನ್ನ ಇಡಬೇಕು. ಅದನ್ನಿಟ್ಟು ಮೊಟ್ಟೆಗಳನ್ನ ಈಗ ನೋಡಿ ಅದನ್ನ ಹೋಲ್ ಮಾಡ್ಕೊಬೇಕು. ಅಲ್ಲೇ ಪರ್ಸಿಂಗ್ ಪಿನ್ ಏನಿರುತ್ತೆ ಅದರಲ್ಲಿ ಈ ಥರ ಹೋಲ್ ಮಾಡಿಕೊಂಡು ಈ ಒಂದು ಎಗ್ ಬಾಯ್ಲಿಂಗ್ ಟ್ರೇ ಏನಿರುತ್ತೆ ಅದ್ರ ಮೇಲೆ ಮೊಟ್ಟೆಗಳನ್ನ ಇಡಬೇಕಾಗಿರುತ್ತೆ. ಸೊ ನಾವು ಎಷ್ಟು ಮೊಟ್ಟೆಗಳನ್ನ ಇಡಬೇಕು ಅದನ್ನು ನೋಡಿಕೊಂಡು ಈ ಥರ ಹೋಲ್ ಮಾಡಿಕೊಂಡು ಅದನ್ನು ಟ್ರೇ ಮೇಲೆ ಇಡಬೇಕಾಗುತ್ತೆ. ಇಟ್ಟಾದ್ಮೇಲೆ ಈ ಒಂದು ಲಿಡ್ ಏನಿರುತ್ತೆ, ಟ್ರಾನ್ಸ್ಪರೆಂಟ್ ಲಿಡ್, ಅದರಿಂದ ಕವರ್ ಮಾಡಿ ಸ್ವಿಚ್ ಆನ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಸಾಫ್ಟ್ ಬಾಯ್ಲ್ಡ್ ಬೇಕಂತ ಅಂದರೆ ನೀವು ವಾಟರ್ ಹಾಕೋಬೇಕಾದ್ರೆ 35 ml ವಾಟರ್ ಹಾಕಿ 5 to 8 minutes ಬಾಯ್ಲ್ ಮಾಡಿದ್ರೆ ಸಾಕು. ಇನ್ನು ಮೀಡಿಯಮ್ ಆಗಿ ಬಾಯ್ಲ್ ಆಗಬೇಕಂತಂದರೆ 55 ml ವಾಟರ್ನ ಹಾಕಿ 10 to 12 minutes ಬಾಯ್ಲ್ ಮಾಡಬೇಕು. ಹಾಟ್ ಬಾಯ್ಲ್ಡ್ ಆಗಬೇಕಂತಂದರೆ 85 ml ವಾಟರ್ನ ಹಾಕಿ 11 to 15 minutes ನೀವು ಬಾಯ್ಲ್ ಮಾಡಬೇಕಾಗುತ್ತೆ. ನೋಡಿ, ನಾನೀಗ ಹಾಟ್ ಬಾಯ್ಲ್ ಮಾಡ್ತಾ ಇದ್ದೀನಿ. ಅದು ಆಟೋಮೆಟಿಕ್ ಆಗಿ ಅದು ಮೊಟ್ಟೆ ಬಾಯ್ಲ್ಡ್ ಆದಮೇಲೆ ಅದು ಆಫ್ ಆಗುತ್ತೆ. ಸೊ ಈಗ ನಾನು ಸ್ವಿಚ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ನೀವು ಮೊಟ್ಟೆಗಳನ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಬಾಯ್ಲ್ಡ್ ಆಗಿರುತ್ತೆ ಅಂತ. ಸೊ ಲಿಡ್ಡಲ್ಲಿ ಕೊಟ್ಟಿರುವಂಥ ಹ್ಯಾಂಡಲ್ಸಿಂದ ನಾವು ನೀಟಾಗಿ ಅದನ್ನ ಕೇರ್ಫುಲ್ ಆಗಿ ಅಲ್ಲಿ ತೆಗಿಬೇಕಾಗುತ್ತೆ. ಹಾಗೆ ಮೊಟ್ಟೆಗಳನ್ನ ಟಂಗ್ಸ್ ಅಥವಾ ಸ್ಪೂನ್ಸ್ನ ಯೂಸ್ ಮಾಡಿ ತೆಗಿಬೇಕು. ಸೊ ಅದು ಸ್ವಲ್ಪ ಬಿಸಿ ಇರುತ್ತೆ. ಸೊ ಮೊಟ್ಟೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ. ಸಿಪ್ಪೆಗಳನ್ನೆಲ್ಲ ಈಗ ನಾನು ತೆಗಿತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮೊಟ್ಟೆ ಬೆಂದಿದೆ ಆ್ಯಂಡ್ ತುಂಬ ಈಸಿಯಾಗಿ ಆಗುತ್ತೆ ಈ ಒಂದು ಎಗ್ ಬಾಯ್ಲರಿಂದ. ಸೊ ಈಗ ನಾನು ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಈಗ ನಾವು ಪೋಚಿಂಗ್ ಎಗ್ಸ್ನ ಮಾಡ್ಕೋಬೇಕಂತ ಅಂದರೆ ಈ ಮೆಷರಿಂಗ್ ಕಪ್ಪಲ್ಲಿ 120 ml ಆಫ್ ವಾಟರ್ನ ನಾವು ಹೀಟಿಂಗ್ ಪ್ಲೇಟಿಗೆ ಹಾಕ್ಕೊಬೇಕು. ಅದು ಹಾಕೊಂಡಾದ್ಮೇಲೆ ಅದ್ರ ಮೇಲೆ ಎಗ್ ಬಾಯ್ಲಿಂಗ್ ಟ್ರೇ ಏನಿರುತ್ತೆ ಅದನ್ನು ಇಟ್ಕೊಬೇಕು. ಈ ಪೋಚಿಂಗ್ ಟ್ರೇ ಏನಿರುತ್ತೆ ಅದಕ್ಕೆ ನಾವು ಸ್ವಲ್ಪ ಆಯಿಲ್ ಅಥವಾ ಬಟರ್ ಅದನ್ನು ನಾವು ಎಷ್ಟು ಬೇಕು ಅಷ್ಟು
ಹಚ್ಕೊಬೋದು ಆ ಪೋಚಿಂಗ್ ಟ್ರೇಗೆ. ಅದಾದಮೇಲೆ ನಾವು ಈ ಮೊಟ್ಟೆಗಳೇನಿದೆ ಅದನ್ನು ಒಡೆದು ಆ ಪೋಚಿಂಗ್ ಟ್ರೇಗೆ ಸಪ್ರೇಟಾಗಿ ಆ ಸ್ಲಾಟ್ಸ್ ಏನಿರುತ್ತೆ ಅದು ಹಾಕೋಬೋದು. ಈ ಪೋಚಿಂಗ್ ಎಗ್ಸ್ ಮಾತ್ರ ಅಲ್ಲ, ನಾವೇನಾದರೂ ಸ್ಟೀಮ್ ಮಾಡ್ಕೊಬೇಕು ವೆಜಿಟೇಬಲ್ಸ್ ಅಂತ ಅಂದರೂ ಕೂಡ ನಾವು ಈ ಥರ ಮಾಡ್ಕೊಬೋದು. ನಾನಿಲ್ಲಿ ಪೊಟ್ಯಾಟೊನ ಸ್ಟೀಮಲ್ಲಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ಥರ ಹಾಕ್ಕೊಂಡಿದ್ದಕ್ಕೆ ನಾನು ಸ್ವಲ್ಪ ನನಗೇನು ಉಪ್ಪು ಮತ್ತು ಖಾರ ಏನು ಬೇಕೋ ಅದನ್ನು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಮ್ಮದು ಏನು ಲಿಡ್ ಏನಿರುತ್ತಲ್ವ ಆ ಲಿಡ್ಡನ್ನ ಇದ್ರ ಮೇಲೆ ಕ್ಲೋಸ್ ಮಾಡಬೇಕಾಗತ್ತೆ. ಸೊ ತುಂಬ ಚೆನ್ನಾಗಿ ಸ್ಟೀಮಲ್ಲಿ ಇದು ಬಾಯ್ಲ್ ಆಗುತ್ತೆ. ಈಗ ನಾನು ಪವರ್ ಆನ್ ಮಾಡ್ತಾ ಇದ್ದೀನಿ. ಸೊ ಆನ್ ಮಾಡಿ ಪವರ್ ಬಟನ್ ಆನ್ ಮಾಡಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಈಗ ಅದು ಬಾಯ್ಲ್ ಆಗ್ತಾ ಇದೆ. ಅದು ಕಂಪ್ಲೀಟಾಗಿ ವಾಟರ್ ಎವಾಪರೇಟ್ಸ್ ಆದಮೇಲೆ ಅಪ್ಲೈನ್ಸ್ ಏನಿದೆ ಅದು ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಸೊ ಪೋಚ್ಡ್ ಎಗ್ಸ್ ಕೂಡ ರೆಡಿ ಆಗುತ್ತೆ ಆ್ಯಂಡ್ ಬ್ಲೂ ಲೈಟ್ ಆಟೋಮೆಟಿಕ್ ಆಗಿ ಅದು ಆಫ್ ಆಗಿರುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಪೋಚ್ಡ್ ಎಗ್ಸ್ ಯಾವ ಥರ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ಈಗ ನಾನು ಅದನ್ನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಆಗುತ್ತೆ. ನನಗಂತೂ ಪರ್ಸ್ನಲಿ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಪೋಚ್ಡ್ ಎಗ್ಸ್ ಆಗಿರೋವಂಥದ್ದು ಆ್ಯಂಡ್ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿಯಾಗಿರುತ್ತೆ. ಸೊ ಮೇನ್ ಯೂನಿಟ್ನ ಕ್ಲೀನ್ ಮಾಡ್ಕೊಬೇಕಾದ್ರೆ ಅನ್ಪ್ಲಗ್ ಮಾಡಿ ಸೊ ಅಪ್ಲಯನ್ಸ್ ಏನಿರುತ್ತೆ ಕ್ಲೀನಿಂಗ್ ಮಾಡೋದಕ್ಕಿಂತ ಮುಂಚೆ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೂ ಕೂಡ ಬಿಡಬೇಕು. ಹಾಗೆ ಲಿಡ್ಡನ್ನ ವಾಶ್ ಮಾಡಿಕೊಂಡು ಮೆಷರಿಂಗ್ ಕಪ್ಪು, ಎಗ್ ಟ್ರೇ ಆ್ಯಂಡ್ ಪೋಚಿಂಗ್ ಟ್ರೇ ಏನಿರುತ್ತೆ ಅದನ್ನು ವಾರ್ಮ್ ಸೋಪಿ ವಾಟರಲ್ಲಿ ಇದನ್ನು ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ಮೇನ್ ಬಾಡಿ ಏನು ಮೇನ್ ಯೂನಿಟ್ ಏನಿದೆ ಅದನ್ನು ನಾವು ಜಸ್ಟ್ ವೈಪ್ ಮಾಡ್ಕೊಬೇಕು. ಆ್ಯಂಡ್ ಹೀಟಿಂಗ್ ಪ್ಲೇಟ್ ಏನಿದೆ ಅದನ್ನು ಡ್ಯಾಂಪ್ ಕ್ಲಾತಿಂದ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ ಪ್ರಾಡಕ್ಟ್ನ ಲಿಂಕ್ ನಿಮಗೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡಿ ಪ್ರಾಡಕ್ಟ್ನ ತರಿಸ್ಕೋಬೋದು. ನೋಡಿ ಮನೆ ಎಲ್ಲ ಹಿಂಗೆ ಮೆಸ್ಸಿ ಆಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಸ್ವಲ್ಪ ಲೈಟಾಗಿ ಆಗೋವಂಥ ಬ್ರೇಕ್ಫಾಸ್ಟ್ ಏನು ಚಿತ್ರಾನ್ನ ಏನಿತ್ತು ಅದನ್ನು ಮಾಡಿ ಮುಗಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಕ್ಲೀನಿಂಗು ಇದೇ ಟೈಮಲ್ಲಿ ನಮಗೆ ಮೇಡಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಯಾರು ಬಂದ್ರಲ್ಲ ಅಲ್ಲ ಮನೇಲಿ ತಿಂಡಿ ಮಾಡಿದ್ದೇನೆ ಬಸ್ರಿ ಬೈಕೆ ತರ ಉಪ್ಪಿಟ್ಟು. ನಾನು ಅವತ್ತಿಂದ ಹೇಳ್ತಾ ಇದ್ದೆ ತಾನೇ ಉಪ್ಪಿಟ್ಟು ತಿನ್ಬೇಕಂತ. ಇವ್ರಿಗೆಲ್ಲ ಚಿತ್ರಾನ್ನ ಮಾಡ್ಕೊಟ್ಟೆ, ನಾನು ಉಪ್ಪಿಟ್ಟು ತರ್ಸ್ಕೊಂಡಿದ್ದೀನಿ. ಯಾಕೋ ಅವತ್ತಿಂದ ಉಪ್ಪಿಡ್ತೀನಿ, ಇವ್ರು ಮಾಡಕ್ಕೆ ಬಿಡಲ್ಲ. ತರ್ಮನ್ಗಂತೂ ಉಪ್ಪಿಟ್ಟು ಇಷ್ಟನೇ ಆಗಲ್ಲ. ಇವ್ರೇನೋ ಮಾಡಿದೆಲ್ಲ ತಿಂತಾರೆ ಪಾಪ, ನವೀನ್ ಅದು ಇದು ಅಂತ ಅನ್ನಲ್ಲ. ನಮ್ಮ ಅತ್ತರ್ಗಂಗೆ ಇಷ್ಟ ಆಗಲ್ಲ. ಇವತ್ತು ಚಿತ್ರಾನ್ನ ಮಾಡಿದೆ, ಅಂದ್ರೆ ಎಲ್ರಿಗೂ ಮಾಡ್ಬೇಕಿತ್ತಲ್ಲ. ಪ್ಲೇಟ್ ತಂದ್ಕೊಡ್ಲಾ? ಬಿಡಿ, ಅದ್ ಬೇರೆ ಯಾಕೆ ಮಾಡ್ತೀರಾ, ಹಿಂಗೆ ತಿಂತ ಹೆಂಗಿದೆ ನಿಜ ಸಕ್ಕದಾಗಿರುತ್ತೆ. ಇದು ಕುಟೀರ ಸಿದ್ಧಾರ್ಥ ಲೇಔಟ್ ಐತಲ್ಲ, ಇಲ್ಲಿ ನೋಡಿ. ಇಲ್ಲಿ ನಾನು ಇದು ನೋಡ್ಬಿಟ್ಟು ಹೇಳಿದ್ದು ಅವರೆಕಾಳು, ಸಬ್ಸಿಗೆ ಸೊಪ್ಪು, ಇದನ್ನೆಲ್ಲ ಚೌಚೌಬಾತ್ ಮಾಡ್ಕೊಂಡಿದ್ದ. ಎಷ್ಟು ಪ್ಲೇಟು? ಅದನ್ನೆಲ್ಲ ಯಾಕೆ ಹೇಳ್ತೀರಾ, ತಿನ್ಬೇಕಪ್ಪ. ಕೇಳ್ಕೊಂಡೆ. ಏನಾಯ್ತು ಗೊತ್ತಾ, ಇದಕ್ಕೆ 95 ರೂಪಾಯಿ ಡೆಲಿವರಿ ಚಾರ್ಜು, ಅದು ಇದು ಆಳು ಮೂಳು ಎಲ್ಲ ಸೇರಿ 180 ಸಮಥಿಂಗ್. ಅದ್ರಲ್ಲಿ ಯಾವ್ದೋ ಒಂದು ಕೂಪನ್ ಅಪ್ಲೈ ಮಾಡಿದ್ರೆ 30 ರೂಪಾಯಿ ಕಡಿಮೆ ಆಯ್ತು, 150 ರೂಪಾಯಿ ಇಷ್ಟಕ್ಕೆ. 157.5. ಮತ್ ಗೊತ್ತಿರ ಯಾಕೆ ಹೇಳ್ತೀರಾ? ನೀನ್ ಫೋನ್ ಪೇ ಮಾಡಿದ್ ನಾನು ನೋಡ್ದೆ. ನಾನು ಅದಕ್ಕೆ ಸೈಲೆಂಟ್ ಹಾಕ್ಬಿಟ್ಟು ನಂತ ಇದು ಸೌಂಡ್ ಬಂದಿದ ತಕ್ಷಣ ಏನದು ಅಂತ ನೋಡ್ತೀಯ ಅನ್ಬಿಟ್ಟು ಬೈತೀಯ ಅಂತ. ಮನೇಲಿ ಮಾಡಿದ್ರು ಹಿಂಗ್ ತರ್ಸ್ಕೊಂಡ್ ತಿಂತೀಯ. ಮಾಡಿಲ್ಲ ಅಂದ್ರೆ ಒಂದ್ಸಲ ಮಾಡಿದ್ದು ಹಿಂಗೆ ತರ್ಸ್ಕೊಂಡು ಇರುತ್ತೆ. ಫಸ್ಟ್ ಸ್ವೀಟ್ ತಿಂತೀನಿ, ಮಾಡಿರೋದ್ರಲ್ಲಿ ಆಮೇಲೆ ರೈಸು ಇದೆ. ಇನ್ನೂ ಚಿತ್ರಾನ್ನ ನಿಂಗೆ ಬೇಡ ಅಂದ್ರೆ ರೈಸ್ ಮಧ್ಯಾಹ್ನ ತಿನ್ಕೊಳ್ಳೋದು. ಏನೋಪ್ಪ ನಿಮ್ಮ ಇಷ್ಟ, ಮಾಡಿ ಆಯ್ತು ತಗೋ. ಬನ್ನಿ ಟೇಸ್ಟ್ ಮಾಡಿ. ಏನ್ ಬೇಡ, ಒಂಚೂರು. ನಾನು ಜಿಮ್ಗೆಲ್ಲ ಹೋಗ್ತಿದ್ದೀನಿ, ಸ್ವೀಟ್ ಗಿಟ್ಟೆಲ್ಲ ತಿನ್ನಲ್ಲ. ಉಪ್ಪಿಟ್ಟು ತಿನ್ನೋ, ಅದು ಅಷ್ಟು ಆಯಿಲಿ ಇರಂಗದೆ. ಉಪ್ಪಿಟ್ಟು ಬಾಯಲ್ಲಿ ಇಟ್ರೆ ಕರ್ಗೋಗುತ್ತೆ ತಾನೇ. ಚೆನ್ನಾಗಿದೆ. ಅದ್ರ ಸ್ವೀಟ್ ಕಲ್ ತಿನ್ಸ್ಬಿಟ್ಟೆ ಫಸ್ಟ್, ಕೇಸರಿಬಾತ್ ತಿನ್ಬಿಟ್ಟು ಸ್ವೀಟ್ ಆಗೋಯ್ತು. ಫ್ರೆಂಡ್ಸ್, ಬೆಳಿಗ್ಗೆಯಿಂದ ಕೆಲಸ ಅದು ಇದು ಅಂತ ಅನ್ಕೊಂಡು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಓಡಾಟ. ನಾನು ಒಂದಿನ ಮನೇಲಿ ಆರಾಮಾಗಿ ರೆಸ್ಟ್ ಮಾಡಿದ್ದೇ ಇಲ್ಲ. ಸ್ಯಾರಿದು ಬ್ಲೌಸ್ ಸ್ಟಿಚಿಂಗ್ ಕೊಡೋದಿತ್ತು, ಹಾಗಾಗಿ ನಾನು ಇವತ್ತು ಬಂದಿದ್ದು ದಿ ಫ್ಯಾಷನ್ ಡಿಸೈನರ್ ಈ ಒಂದು ಬೋಟಿಕ್ಗೆ ಬಂದೆ. ಸೊ ನಾನು ಮಾರ್ನಿಂಗ್ ತೋರಿಸಿದ್ನಲ್ಲ ಈ ಸ್ಯಾರಿನ ಇವ್ರ ಹತ್ರ ಒಂದು ಸ್ಟಿಚ್ ಮಾಡಿಸೋಣ, ಯಾವ ಥರ ಮಾಡ್ತಾರೆ ಏನೋ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಕೊಡ್ತಾ ಇರೋದು. ಇವರು ಸ್ಟಿಚ್ ಮಾಡಿರೋಂಥ ಸುಮಾರು ಬ್ಲೌಸ್ಗಳನ್ನ ಮತ್ತು ಆರಿ ವರ್ಕು ಕೂಡ ಮಾಡ್ತಾರೆ. ಇದು JP ನಗರಲ್ಲಿ ಲೊಕೇಟ್ ಆಗಿರೋದು ಇವ್ರದ್ದು ಶಾಪು. ಸೊ ಒಂದ್ಸಲ ಕೊಟ್ಟು ನೋಡೋಣ ಯಾವ ಥರ ಮಾಡ್ತಾರೆ ಏನು, ಮತ್ತು ಡ್ರೆಸ್ಸಸ್ಸು ಎಲ್ಲವೂ ಕೂಡ ಸ್ಟಿಚ್ ಮಾಡ್ತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಅದನ್ನೆಲ್ಲ ನೋಡಿಬಿಟ್ಟು. ಹಾಗಾಗಿ ಇವ್ರ ಹತ್ರ ಒಂದು ಸ್ಯಾರಿ ಕೊಡೋಣ, ಹೇಗೆ ಸ್ಟಿಚ್ ಮಾಡ್ಬೋದು ಬ್ಲೌಸ್ನ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ಬಾಡಿ ಮೆಷರ್ಮೆಂಟನ್ನ ತೊಗೋತಾಯಿದ್ರು. ಆ್ಯಂಡ್ ಇದನ್ನು ಕೊಟ್ಬಿಟ್ಟು ಮನೆಗೆ ಹೋಗಬೇಕು. ಮಳೆ ಬರೋ ಥರ ಆಗಿಬಿಟ್ಟಿದೆ ಈ ವರ್ಷ, ಮಳೆ ಅನ್ನೋದೇ ಕಡಿಮೆ ಆಗಿಬಿಟ್ಟಿದೆ.
ಬಟ್ ಏನು ಅಂತಲೇ ಅರ್ಥ ಆಗ್ತಿಲ್ಲ. ಇಷ್ಟೊತ್ತಿಗೆ ಆಲ್ರೆಡಿ ಯಾವ ರೇಂಜಿಗೆ ಮಳೆ ಬರಬೇಕಿತ್ತು, ಬಟ್ ಈ ವರ್ಷ ಮಳೆ ಅನ್ನೋದೇ ಇಲ್ಲ. ಸ್ವಲ್ಪ ಮೋಡ ಆಗಿತ್ತು, ಸೋನೆ ಬರೋ ಥರ ಕೂಡ ಆಗಿತ್ತು. ಹಾಗಾಗಿ ಬೇಗ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಮೆಷರ್ಮೆಂಟ್ ಕೊಟ್ಬಿಟ್ಟು ಬರ್ತಾ ಮನೆಗೆ ಮಾವಿನಕಾಯಿ ಚುರುಮುರಿ ತೊಗೊಂಡು ಬಂದಿದ್ದೆ. ಸೊ ಹಾಗೆಯೇ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು ನಾನು ಮಿಕ್ಸ್ ಮಾಡ್ತಾಯಿದ್ದೆ ಅಂತ ಅಂದ್ಬಿಟ್ಟು. ಚಿಂಟು, ಜೀವಿತ, ಅಥರ್ವ, ಹಾಗೆಯೇ ಆರ್ಯ ನೋಡಿ ಅವ್ನು ಏನೇ ತೊಗೊಬಂದರೂ ಕೂಡ ಸ್ಪೂನ್ ಹಾಕ್ಬಿಡ್ಬೇಕು, ಅವನಿಗೆ ಸಮಾಧಾನ ಆಗೋದೇ ಇಲ್ಲ. ಸೊ ಎಲ್ಲರೂ ಕೂಡ ತಿಂದಾದ್ಮೇಲೆ ಅಕ್ಕನ ಮನೆ ಹತ್ರ ಹೋಗ್ಬಿಟ್ಟು ಬರೋಣ, ಅಂದರೆ ಈಗ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಲ್ವಾ. ಸೊ ಅಲ್ಲಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ನಮ್ಮ ಆರ್ಯ ನೋಡಿ ಎಷ್ಟು ಪಟ್ಟಿಂಗ ಅಂದರೆ ಅವನು, ನಮ್ಮ ಆರ್ಯನ ಕೂದಲು ನೆನೆಸ್ಕೊಂಡ್ರೆ ನಂಗೆ ಬೇಜಾರಾಗುತ್ತೆ, ನವಿನ ಮೇಲೆ ಕೋಪ ಬರುತ್ತೆ. ಪಾಪ ಅವ್ನಿಗೆ ಮುಡಿ ಮಾಡಿಸ್ದಂಗೆ ಮಾಡಿಸ್ಬಿಟ್ರು. ಹೆಂಗೆ ಅಂದರೆ ಟಿಪಾಯ್ ಮೇಲೆ ಹತ್ತು ಕುತ್ಕೋತಾನೆ, ಏನಾದರೂ ತರಲೆ ಮಾಡ್ತಾನೆ ಇರಬೇಕು ನೋಡಿ, ಅವ್ನಿಗೆ ಅದು ಸಮಾಧಾನ ಆಗೋಲ್ಲ. ನಮ್ಮ ಅಥರ್ವ ಸ್ವಲ್ಪ ಹೆದರ್ಕೋತಾ ಇದ್ದ ಈ ಥರ ಏನಾದರೂ ಮಾಡಬೇಕಂದ್ರೆ. ಆಮೇಲೆ ಎಲ್ಲರೂ ಕೂಡ ಸೈಟ್ ಹತ್ರ ಬಂದ್ವಿ. ನೋಡ್ತಾ ಇರ್ಬೋದು ನೀವು ಅಕ್ಕನ ಮನೆ ಈಗ ಎಲ್ಲಿ ತನಕ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು. ನಮಗೆ ಲೇಔಟಿಗೆ ಬರೋದಕ್ಕೆ ಒಂಥರ ಖುಷಿ. ಏನಂತ ಅಂದರೆ ನಮ್ಮಮ್ಮ ಅಂತೂ ಅವ್ರ ಖುಷಿಗೆ ಪಾರನೇ ಇಲ್ಲ. ಮಕ್ಕಳು ಅಂದರೆ ಇಬ್ಬರು ಹೆಣ್ಮಕ್ಳು ಮತ್ತು ಗಂಡು ಮಗ ಎಲ್ಲ ಒಂದೇ ಕಡೆ, ಅಂದರೆ ನಮ್ಮ ಅಕ್ಕ ಅವ್ರ ಮನೆಗೂ ನಮ್ಮ ಮನೆಗೂ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಇನ್ನು ಇದೇ ಲೇಔಟಲ್ಲಿ ನಮ್ಮದು ಸೈಟ್ ಇದೆ, ಹಾಗೆ ಶಿವದು ಸೈಟ್ ಇದೆ. ಸೊ ನಮ್ಮ 3 ಜನನೂ ಒಂದೇ ಲೇಔಟಲ್ಲಿ ಇರೋವಂಥದ್ದು. ಅದು ನೋಡಿ ಹೆತ್ತ ತಾಯಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಮಕ್ಕಳುಗಳು ಈ ಥರದ್ದೇನೋ ಮಾಡ್ಕೊಳ್ಳೋದನ್ನ ನೋಡಿ ಖುಷಿ ಪಡ್ತಾರೆ. ನಮ್ಮ ಅಮ್ಮನ ಖುಷಿ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಮ್ಮ ಅಕ್ಕ ಶಿವಗೇನೋ ಹೇಳ್ತಾ ಇದ್ಲು. ಹಾಗೆಯೇ ಈಗ ಕನ್ಸ್ಟ್ರಕ್ಷನ್ ಏನೋ ನವೀನ್ ಕೂಡ ನೋಡಿ ಹೇಳ್ತಾಯಿದ್ರು. ಅದಾದಮೇಲೆ ನಾವು ಮನೆ ಒಳಗಡೆ ಅಮ್ಮ ನೋಡ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ದಿನಗಳಂತೂ ಹೇಗೆ ಕಳೆದೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂಥರ ಖುಷಿ ಆಗ್ತಾ ಇದೆ. ಮನೇಲೂ ಅಷ್ಟೇ ಎಲ್ರಿಗೂ ನಾವೆಲ್ಲ ಆಲ್ರೆಡಿ ಗೃಹ ಪ್ರವೇಶಕ್ಕೆ ಹಂಗೆ ರೆಡಿ ಆಗ್ಬೇಕು, ಹಿಂಗೆ ರೆಡಿ ಆಗಬೇಕಂತ ಅಂದ್ಬಿಟ್ಟು ಸ್ಯಾರಿ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾಯಿದ್ವಿ. ಹಾಗೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ. ನಾನು ಹೇಳಿದ್ದೆ ಹಬ್ಬಕ್ಕೆ ಅಂದರೆ 1 ಇಯರ್ ಮಾಡಲಿಲ್ಲ ಅಂದರೆ ಕಂಟಿನ್ಯೂಸ್ ಆಗಿ 3 ಇಯರ್ಸ್ ಮಾಡೋದಕ್ಕೆ ಆಗಿಲ್ಲ, ಹಾಗೆ ಆಯಿತು. ಬಟ್ ಈ ಇಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನಾಗುತ್ತೋ ಏನೋ ಗೊತ್ತಿಲ್ಲ. ಸ್ಯಾರಿ ಶಾಪಿಂಗಿಗೆಲ್ಲ ಇನ್ನೇನು ಹೋಗೋದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಹಳೆ ಮಾಂಗಲ್ಯ ಚೈನ್ ಏನಾಯಿತು ಅಂತ ತುಂಬ ಜನ ಕೇಳ್ತಾ ಇದ್ರಿ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಏನು ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ, ಆಯಿತಾ? ಬಾಯ್.